ಒಂದೂರಲ್ಲಿ ಒಬ್ಬ ಶ್ರೀಮಂತನ ಹತ್ರ ಕುದುರೆ ಇರುತ್ತಂತೆ. ಆ ಕುದುರೆ ಹುಷಾರ್ ತಪ್ಪಿದಾಗ ಅವ್ನು ಡಾಕ್ಟರ್ನ ಕರೆಸಿ ಮೆಡಿಸಿನ್ ಕೊಡ್ತಾನೆ. ಡಾಕ್ಟರ್ ಹೇಳ್ತಾರಂತೆ 10 ದಿನ ಮೆಡಿಸಿನ್ ಕೊಡಿ, ಹುಷಾರಾಗಲಿಲ್ಲ ಅಂದರೆ ಕುದುರೆನ ಸಾಯಿಸಬೇಕಾಗತ್ತೆ ಅಂತ. ಇದನ್ನೆಲ್ಲ ದೂರದಲ್ಲಿ ನಿಂತು ಕೇಳಿಸ್ಕೊಂಡಂತಹ ಒಂದು ಮೇಕೆ ಕುದುರೆ ಬಳಿ ಬಂದು ಪ್ರತಿದಿನ ಔಷಧಿಯನ್ನು ಕೊಟ್ಟು ಹೇಳ್ತಿತ್ತಂತೆ, ಇವತ್ತಾದರೂ ಎದ್ದೇಳೋ ಗೆಳೆಯ, ಇಲ್ಲಾದರೆ ನಿನ್ನನ್ನು ಸಾಯಿಸ್ಬಿಡ್ತಾರೆ ಅಂತ. 10ನೇ ದಿನಕ್ಕೆ ಮತ್ತೆ ಬಂದು ಮಾಲೀಕ ನೋಡ್ತಾನಂತೆ, ಕುದುರೆ ಅದೇ ರೀತಿ ಮಲಗಿರುತ್ತೆ. ಇದನ್ನೆಲ್ಲ ನೋಡಿದಂತಹ ಮಾಲೀಕ ಏನು ಮಾಡ್ತಾನೆ, ವಿಷ ತೊಗೊಂಬರೋದಕ್ಕೆ ಮಾರ್ಕೆಟಿಗೆ ಹೋಗ್ತಾನೆ. ಮೇಕೆ ಇದನ್ನು ನೋಡಿ ಕುದುರೆ ಹತ್ರ ಬಂದು ಹೇಳತ್ತಂತೆ, ಈಗಲಾದರೂ ಎದ್ದೇಳು, ಇಲ್ಲ ಅಂದರೆ ನಿನ್ನ ಇವತ್ತು ಸಾಯಿಸ್ಬಿಡ್ತಾರೆ ಅಂತ. ಇದನ್ನು ಕೇಳಿಸ್ಕೊಂಡಂತಹ ಕುದುರೆ ಸ್ವಲ್ಪ ಎನರ್ಜಿ ಹಾಕಿ ಎದ್ದೇಳಕ್ಕೆ ಶುರು ಮಾಡುತ್ತೆ. ಮಾಲೀಕ ವಾಪಸ್ ಬರೋ ಹೊತ್ತಿಗೆ ಕುದುರೆ ಓಡ್ತಾ ಇರತ್ತಂತೆ. ಇದನ್ನು ನೋಡಿ ಖುಷಿ ಪಟ್ಟಂತಹ ಮಾಲೀಕ ಎಲ್ಲ ತನ್ನ ಕೆಲಸಗಾರರಿಗೆ ಹೇಳ್ತಾನಂತೆ, ಕುದುರೆ ಓಡ್ತಾ ಇದೆ, ಇವತ್ತು ಮೇಕೆ ಕಡೀರಿ, ಪಾರ್ಟಿ ಮಾಡೋಣ ಅಂತ. ಕೆಲವೊಂದ್ಸಲ ಜೀವನದಲ್ಲಿ ಇನ್ನೊಬ್ರಿಗೆ ಜಾಸ್ತಿ ಒಳ್ಳೇದು ಮಾಡ್ತಾ ನಮಗೆ ನಾವು ಕೆಟ್ಟದ್ದು ಮಾಡ್ಕೋತಿರ್ತೀವಿ. ಅವ್ರು ಉದ್ಧಾರ ಆಗಲಿ ಅಂತ ಬಯಸೋ ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ಸ್ಯಾಕ್ರಿಫೈಸ್ ಅನ್ನೋ ಹೆಸರಿನಲ್ಲಿ ನಮ್ಮ ಜೀವನ ನಾವು ಸ್ಯಾಕ್ರಿಫೈಸ್ ಮಾಡೇ ಬಿಟ್ಟಿರ್ತೀವಿ ಅಲ್ವಾ?